ಹಾಕ್ಬಿಡಿ 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 ಮೇಡಮ್ ಸ್ವಲ್ಪ ಓಕೆ ಹೇಳಿ ಮೇಡಮ್ ಇಲ್ಲಿ ಸರ್, ನಾನು ನಾಟ್ಯ ವಿದೂಷಿ ಶ್ರೀಮತಿ ರೂಪಾದೇವಿ. ನನ್ನದೇ ಆದ ರೂಪಶ್ರೀ ಕಲಾನಿಕೇತನ ಸತತ 20 ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದೀವಿ. ಸೊ ನಂದೇ ಇನ್ಸ್ಟಿಟ್ಯೂಷನ್ ಇದೆ, ಇಡೀ ಬ್ಯಾಂಗ್ಳೂರಲ್ಲಿ 10 ಬ್ರಾಂಚ್ ಇದೆ. ಸುಮಾರು 500 ಜನ ವಿದ್ಯಾರ್ಥಿಗಳು ನನ್ನ ಹತ್ರ ನೃತ್ಯಾಭ್ಯಾಸ ಮತ್ತೆ ಸಂಗೀತಾಭ್ಯಾಸ ಮಾಡ್ತಾ ಇದ್ದಾರೆ. ಸೊ ನಾವೇನಂದ್ರೆ ಈ ಕಲಾವಿದರ ಪ್ರಪಂಚದಲ್ಲೇ ನಾವು ಸದಾ ಇರ್ತೀವಿ. ಸೊ ಈಗ ಒಂದು ನಮ್ಮ ದೇವಾಂಗ ಸಂಘದಲ್ಲಿ ನಮ್ಮಂತ ಒಂದು ಕಲಾವಿದರನ್ನ ಗುರುತಿಸಿ ಇವತ್ತು ಒಂದು ನಮ್ಗೆ ಈ ಪ್ರಶಸ್ತಿ ಪತ್ರನ ಕೊಟ್ಟಿದ್ದಾರೆ. ಸೇವಾ ರತ್ನ ಪ್ರಶಸ್ತಿ ಅಂತ ಕೊಟ್ಟಿರೋದು ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ನಮ್ಗೆ ಸಾವಿರಾರು ಕಡೆ ಸಂಘ ಸಂಸ್ಥೆಯಿಂದ ಪ್ರಶಸ್ತಿ ಪತ್ರಗಳು ಬಂದಿದೆ. ಯಾಕಂದ್ರೆ ನಾವು US ಪ್ರೋಗ್ರಾಮು ಆ ಕಡೆ ಎಲ್ಲ ನಾವು ಪ್ರೋಗ್ರಾಮ್ ಮಾಡಿದೀವಿ, ಕಾಶಿ, ಅಯೋಧ್ಯೆ, ಸೊ ಎಲ್ಲಾ ಕಡೆ ನಾವು ಕಾಶ್ಮೀರ ಎಲ್ಲಾ ಕಡೆ ನಮ್ಮ ಒಂದು ಸಂಸ್ಥೆಯಿಂದ ಪ್ರೋಗ್ರಾಮ್ಸ್ ಮಾಡಿರ್ತೀವಿ. ಸೊ ನಮ್ಮಂತವ್ರನ್ನ ಗುರುತಿಸಿ ಇವತ್ತು ನಮ್ಮ ಒಂದು ಕ್ಯಾಸ್ಟ್ ಇಂದ ಅದೇ ದೇವಾಂಗ ಸಂಘದಿಂದ ಈ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ. ಸೊ ಎಲ್ಲಾ ಮಹನೀಯರಿಗೂ ದಯಾನಂದ ಪುರಿ ಸ್ವಾಮಿ ಅವ್ರಿಗೂ ಪಾದಾರ ವಿಂದನೆಗಳಿಗೆ ನಾನು ನಮಿಸ್ತೀನಿ. ಸೊ ಅವರ ಒಂದು ಇದರಿಂದ ಹೆಜ್ಜೆಯಿಂದ ಎಲ್ಲರೂ ಹೆಜ್ಜೆ ನೀಡ್ತಾ ಒಂದು ನಾವೆಲ್ಲರೂ ಮುನ್ನಡೆಯೋಣ. ಸೊ ಹೀಗೆ ನಮ್ಮ ಸಂಘ ಸಂಸ್ಥೆ ಎಲ್ಲ ಕಲಾವಿದರನ್ನು, ಬಡ ಕಲಾವಿದರಾಗ್ಲಿ, ಬೆಳೀತಾ ಇರೋಂಥವ್ರು ಆಗ್ಲಿ ಸಮಾಜದಲ್ಲಿ, ಮತ್ತೆ ಉನ್ನತ ಗುರಿ ಇಟ್ಕೊಂಡಿರೋಂತ ಎಲ್ಲಾರನ್ನು ಕರೆದು ಇದೇ ತರ ಸನ್ಮಾನ ಮಾಡಿ ನಮ್ಮಂತವ್ರಿಗೆ ಒಂದು ಪ್ರೋತ್ಸಾಹನ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಇದೇ ತರ ನಮ್ಮ ಒಂದು ದೇವಾಂಗ ಸಂಘ ಪ್ರತಿ ಹೆಜ್ಜೆಯಲ್ಲೂ ನಡ್ಕೊಂಡು ಹೋಗಿ ಇನ್ನ ಹೆಚ್ಚು ಹೆಚ್ಚು ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು. ಯಾಕೆಂದ್ರೆ ನಾವು ನಮ್ಮ ಒಂದು ಕಲಾ ಸಂಸ್ಕೃತಿಗೆ ನಾವು ನಮ್ಮ ಕಡೆಯಿಂದ ನಾನ್ ದೇವಾಂಗದೊಳಗೆ ಈಗ ಕತಾರ್ಗೂ ಹೋಗ್ತಾ ಇದೀವಿ. ಪ್ರೋಗ್ರಾಮ್ ರಾಷ್ಟ್ರ ಜಾಗೃತಿ ಅಭಿಯಾನ ಕಡೆಯಿಂದ ನಾವು ಅಲ್ಲಿ ವಂದೇ ಮಾತರಂ 150 ವರ್ಷದ ಒಂದು ಪ್ರೋಗ್ರಾಮ್ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಇಂಡಿಯಾ ಇಂದ ಫಸ್ಟ್ ಬ್ಯಾಚ್ ನಮ್ಮನ್ನ ಅವರು ಇನ್ವೈಟ್ ಮಾಡಿರೋದು. ಸೊ ನಾನೀಗ ದೇವಾಂಗದೊಳಾಗಿ ಒಂದು ಜವಾಬ್ದಾರಿಯುತ ಸ್ಥಾನ ಇಟ್ಕೊಂಡು ರೂಪಶ್ರೀ ಕಲಾನಿಕೇತನದಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀವಿ. 32 ಜನ ಹೋಗ್ತಾ ಇದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ ಹೀಗೆ ಇರ್ಲಿ, ಹೀಗೆ ನಡ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ರೂಪಶ್ರೀ ಕಲಾನಿಕೇತನ ರೂಪಶ್ರೀ ಕಲಾನಿಕೇತನ 20 ವರ್ಷದಿಂದ ನಾನು ಕಲಾ ಸೇವೆನಲ್ಲೇ ಇದ್ದೀನಿ. JP ನಗರ್ ರಾಮ ಮಂದಿರ ಟೆಂಪಲ್ ಅಲ್ಲಿ ಮೇನ್ ಬ್ರಾಂಚ್ ಇದೆ. ಸೊ ಎಲ್ಲಾ ಕಡೆ BTM ಅಲ್ಲಿ ಇದೆ, ಸಂಪಂಗಿ ಟ್ಯಾಂಕ್ ಅಲ್ಲಿ ಇದೆ, ಸಂಪಂಗಿ ರಾಮನಗರ ಅಲ್ಲೂ ಇದೆ. ನಾವು ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತ, ಯೋಗ ತರಬೇತಿ ಎಲ್ಲ ಮಾಡ್ತೀವಿ. ಎಲ್ಲಾನು ಇದೆ ಸರ್. ನಾವು ಈಗ ಲಾಸ್ಟ್ ಇಯರ್ ಕಾಶ್ಮೀರ್ಗೆ ಹೋಗ್ ಬಂದ್ವಿ. ಕಾಶ್ಮೀರು ಮತ್ತೆ ಇದು ನ್ಯೂ ಡೆಲ್ಲಿನಲ್ಲೂ ಪ್ರೋಗ್ರಾಮ್ಸ್ ತಗೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಕಾಶಿ, ಅಯೋಧ್ಯೆ ಟೆಂಪಲ್ ಪ್ರಮಿಸಸ್ ಅಲ್ಲೇ ನಮ್ಗೆ ಡಾನ್ಸ್ ಮಾಡೋದಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡಿದ್ರು. ನಾವು ರಾಷ್ಟ್ರ ಜಾಗೃತಿ ಅಭಿಯಾನ ಕಡೆಯಿಂದ ನೃತ್ಯ ದೇಗುಲ ಯಾತ್ರಾ ಅಂತ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ನಮ್ಮ ಒಂದು ಕಲೆಯನ್ನ ಪ್ರೋತ್ಸಾಹ ಮಾಡಿ ಎಲ್ಲಾನು ಕರ್ಕೊಂಡು ಹೋಗಿ ನಾವು ಅಲ್ಲಿ ಒಂದು ಸೇವಾ ಮನೋಭಾವದಿಂದ ನಾವು ನೃತ್ಯಾರ್ಪಣೆ ಮಾಡ್ತೀವಿ. ಡಾನ್ಸ್ ಕಲಿಯೋದ್ರಿಂದ ಮಕ್ಕಳು ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಡೆವಲಪ್ ಆಗ್ತಾರೆ. ಸೊ ಹೇಗೆ ನಾವು ಎಜುಕೇಶನ್ಗೆ ಒತ್ತು ಕೊಡ್ತೀವೋ ಅದೇ ರೀತಿ ಈಗ ಒಂದು ನೃತ್ಯಕ್ಕೆ ಆಗ್ಲಿ, ಒಂದು ಆರ್ಟ್ ಫೀಲ್ಡ್ ಅಂತಾರಲ್ಲ, ನೃತ್ಯ, ಸಂಗೀತ, ಆ ತರದಕ್ಕೆ ಎನ್ಕರೇಜ್ ಮಾಡ್ಬೇಕು. ಅದರಿಂದ ತುಂಬಾ ಮಕ್ಕಳು ಡೆವಲಪ್ ಆಗ್ತಾರೆ. ಬರೀ ಓದು ಅನ್ನೋದೇ ಇರೋದಿಲ್ಲ, ಅದ್ರ ಸಮಾನಾಂತರಕವಾದ ಒಂದು ಕಲಾ ಒಂದು ಪ್ರಪಂಚದಲ್ಲಿ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವರು ಮೈಸೂರಿಂದ ಬಂದಿರೋದು. ಅವ್ರ ಅತ್ತೆಯವರು. ಮೈಸೂರಲ್ಲಿ ಎಲ್ಲಿಂದ ಬಂದಿರಾ? ನಾವು ಮಂಡಿ ಮೊಹಲ್ಲ ಮೈಸೂರು. ಇಲ್ಲ, ಸೊಸೆನೆ ಪ್ರೋಗ್ರಾಮ್ಗೆ ಅಂದ್ರೆ ಸೊಸೆನೆ ನಾವು ಏನಂತೆ. ಇವಾಗ ನಾನು ಪ್ರಶಸ್ತಿ ಬಂದಿದ್ದೀನಿ, ನಿಮ್ಗೆ ಏನ್ ಅನ್ಸ್ತಿ? ತುಂಬಾ ಖುಷಿ ಆಗ್ತಾ ಇದೆ. ಸೊಸೆ 20 ವರ್ಷದಿಂದನೂ ಮಾಡ್ತಾ ಇದ್ದಾಳೆ. ನಾವು ಡ್ಯಾನ್ಸ್ಗೋಸ್ಕರನೇ ಬಿಟ್ಕೊಟ್ಬಿಟ್ಟಿದೀವಿ, ಚೆನ್ನಾಗಿ ಇದ್ ಮಾಡ್ಲಿ ಅಂತ ಹೇಳ್ಬಿಟ್ಟಿದ್ದೇನೆ. ಬಹಳ ಇಷ್ಟ. ತುಂಬಾ ಪ್ರೋತ್ಸಾಹಿಸ್ತಾರೆ ನಮ್ಮ ಹಸ್ಬೆಂಡೇ ಆಗ್ಲಿ, ನಮ್ಮ ಅತ್ತೆಯವರೇ ಆಗ್ಲಿ. ಅವರು ಆಯ್ತಮ್ಮ ಫಸ್ಟ್ ನೀನು ಮುಂದೆ ಹೋಗು, ನಾವು ನಿನ್ ಹಿಂದೆ ಇದೀವಿ ಅಂತಾರೆ. ಸೊ ಮಹಿಳೆಗೆ ಒಬ್ಬ ಮಹಿಳೆ ಇದ್ರೆ ಮಾತ್ರ ಮುನ್ನಡೆಯಕ್ ಆಗೋದು ನಮ್ದ್ರಲ್ಲಿ. ಅವ್ರ ಆಶೀರ್ವಾದ ಹೀಗೆ ಇರ್ಲಿ ಅಷ್ಟೇ. ಎಲ್ಲಾರು ಹೀಗೆ ಮೊದಲಿಂದನೂ ನಾವು ಮೊದಲು ಡ್ಯಾನ್ಸರ್ಗೆ ಅಂತ ಹೋದಾಗ್ಲೇನೆ ಬಿಟ್ಕೊಟ್ವಿ. ಬಹಳ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್.